ಚಿಲ್ಲಿ ಪೌಡರ್, ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ಅದು ಗಣಿನಾಡು ಬಳ್ಳಾರಿ ನಗರದ ಅರ್ಧ ಭಾಗಕ್ಕೆ ನೀರು ಸರಬರಾಜು ಮಾಡುವಂತಹ ಘಟಕ. ಆ ಘಟಕ ಸ್ಮಶಾನದ ಪಕ್ಕದಲ್ಲಿ ನಿರ್ಮಾಣ ಆಗಿದೆ. ಸ್ಮಶಾನದಿಂದಾಗಿ ತ್ಯಾಜ್ಯ ವಸ್ತುಗಳು ಆ ಸರಬರಾಜು ಘಟಕಕ್ಕೆ ಬೀಳುವಂತಹ ಆತಂಕವಿದೆ. ಜೊತೆಗೆ ತುಕ್ಕು ಹಿಡಿದಂತಹ ಪೈಪು ಮಿಷನ್ಗಳ ಬಳಕೆಯಿಂದಲೇ ನೀರು ಸರಬರಾಜು ಆಗ್ತಾ ಇದೆ. ತುಕ್ಕು ಹಿಡಿದಿರೋ ಪೈಪ್ನಿಂದ ಚಿನುಕ್ತಿರೋ ನೀರು, ಅಕ್ಕಪಕ್ಕ ಗಬ್ಬು ನಾರ್ತಿರೋ ಪ್ರದೇಶ, ಸ್ಮಶಾನದ ಸನಿಹದಲ್ಲೇ ಕುಡಿಯೋ ನೀರು ಸಂಸ್ಕರಣಾ ಘಟಕ. ಇಂಥ ಅವ್ಯವಸ್ಥೆ, ಶೋಚನೀಯ ಸ್ಥಿತಿ ಕಂಡುಬಂದಿದ್ದು ಬಳ್ಳಾರಿ ನಗರದ ಹೊರವಲಯದ ಸಂಕನಕಲ್ಲು ಬಳಿ. ಸ್ಮಶಾನದ ಪಕ್ಕವೇ ಕುಡಿಯುವ ನೀರು ಸಂಸ್ಕರಣಾ ಘಟಕ. ಸ್ಮಶಾನದ ತ್ಯಾಜ್ಯ ವಸ್ತುಗಳು ನೀರಿನಲ್ಲಿ ಮಿಶ್ರಣ, ಆತಂಕ. ಮೂಲಭೂತ ಸೌಕರ್ಯಗಳಲ್ಲಿ ಕುಡಿಯುವ ನೀರು ಅತಿ ಮುಖ್ಯವಾದದ್ದು. ಆದರೆ ಬಳ್ಳಾರಿ ನಗರದ ಅರ್ಧ ಭಾಗಕ್ಕೆ ಕುಡಿಯೋ ನೀರು ಪೂರೈಸೋ ಸಂಸ್ಕರಣಾ ಘಟಕ ಕುರಿತಂತೆ ಆತಂಕ ಎದುರಾಗಿದೆ. ಯಾಕಂದ್ರೆ ಸ್ಮಶಾನದ ಪಕ್ಕದಲ್ಲೇ ನೀರು ಸಂಸ್ಕರಣಾ ಘಟಕ ಇದ್ದು ಇಲ್ಲಿನ ತ್ಯಾಜ್ಯ ನೀರಿಗೆ ಸೇರೋ ಭೀತಿ ಮನೆ ಮಾಡಿದೆ. ತುಕ್ಕು ಹಿಡಿದ ಪೈಪು, ಮೆಷಿನ್ಗಳಿಂದಲೇ ನೀರು ಸರಬರಾಜನ ಮಾಡಲಾಗ್ತಿದೆ. ಹೀಗಾಗಿ ಈ ನೀರನ್ನ ಕುಡಿಯೋದಾದ್ರೂ ಹೇಗೆ ಅಂತ ಜನ ಪ್ರಶ್ನಿಸ್ತಿದ್ದಾರೆ. ಅದರ ನೀರು ಶುದ್ಧೀಕರಣ ಮಾಡೋಕ್ಕೆ ತುಕ್ಕಿಡದವಲ್ಲ, ಅದನ್ನ ಆದಷ್ಟು ಬೇಗನೆ ಅದನ್ನೆಲ್ಲ ಚೇಂಜ್ ಮಾಡಬೇಕು, ನವೀಕರಣ ಮಾಡಬೇಕು. ಮತ್ತು ಕಾಂಪೌಂಡ್ ಹೈಟ್ ಮಾಡಿ ಅದನ್ನೇನೋ ಮುಚ್ಚಕ್ಕೆ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ರೆ ಒಂದು ಚೆನ್ನಾಗಿರ್ತದೆ ಅಂತೇಳಿ ನಾವು ಅಧಿಕಾರಿಗಳಿಗೆ ಆಗ್ರಹ ಪಡಿಸ್ತೀವಿ. ನೀರು ಸಂಸ್ಕರಣಾ ಘಟಕದ ಬಳಿಯೇ ಶವ ಸುಡೋ ಎಲೆಕ್ಟ್ರಿಕ್ ಚಿತಾಗಾರ ಕೂಡ ಇದೆ. ಅಂತಿಮ ಸಂಸ್ಕಾರಕ್ಕೆ ಬರುವವರು ಪ್ಲಾಸ್ಟಿಕ್ ಸೇರಿದಂತೆ ಇತರೆ ತ್ಯಾಜ್ಯಗಳನ್ನ ಅಲ್ಲೇ ಎಸೆದು ಹೋಗ್ತಾರೆ. ಒಮ್ಮೊಮ್ಮೆ ಆ ತ್ಯಾಜ್ಯ ಹಾಗೂ ಗುಂಡಿ ತೆಗೆಯುವ ಧೂಳು ನೀರು ಸಂಸ್ಕರಣಾ ಘಟಕಕ್ಕೆ ಬಂದು ಬೀಳುತ್ತೆ. ಅಲ್ಲದೆ ಚಿತಾಗಾರ ಆನ್ ಆದ್ರೆ ಅದರ ಧೂಳು, ವಾಸನೆ ಕೂಡ ಹರಡುತ್ತೆ. ಹಲವಾರು ವರ್ಷಗಳಿಂದ ಈ ಸಮಸ್ಯೆ ಇದ್ರೂ ಯಾರೂ ತಲೆ ಕೆಡಿಸ್ಕೊಂಡಿಲ್ಲ. ಕನಿಷ್ಠ ಕಾಂಪೌಂಡ್ ಆದ್ರೂ ಎತ್ತರ ಮಾಡಿ ಅಂತ ಸ್ಥಳೀಯರು ಒತ್ತಾಯಿಸ್ತಿದ್ದಾರೆ. ಹೌದು ಸರ್, ಈಗ ವಾಜಪೇಯಿ ಲೇಔಟ್ ಪಕ್ಕದಲ್ಲಿ ಒಂದು ಸ್ಮಶಾನ ಇದೆ. ಆಲ್ಮೋಸ್ಟ್ ಆಗ ಎಲ್ಲ ಕೆಬ್ಬಣ ತುಕ್ಕಿದ್ ಬಿಟ್ಟಿರ್ತಾವೆ. ಅವೆಲ್ಲ ಪ್ರಾಣಿ ಪಕ್ಷಿಗಳು ಏನೋ ಒಂದಲ್ಲಿ ಸ್ಮಶಾನದಲ್ಲಿಂದ ಏನೋ ಒಂದು ಹೊತ್ಕೊಂಡ್ಬರ್ತಾವ, ತಗೊಂಬರ್ತಾವ, ಕಾಲಿಂದ ಹಿಡ್ಕೊಂಬಂದಿರ್ತಾವ. ಎಲ್ಲ ಕೆಳಗಡೆ ದಡಗಿನ ಬಿತ್ತಂದ್ರೆ ನೀರೇನಾಗುತ್ತೆ, ಅದು ಮಕ್ಕಳಿಗೆ ಆಗ್ಬೋದು, ದೊಡ್ಡೋರಿಗೆ ಆಗ್ಬೋದು, ವಾಂತಿ ಭೇದ ಆಗ್ಬೋದು. ಬಗ್ಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಏನಾದರೂ ಜವಾಬ್ದಾರಿತವಾಗಿ ತಗೊಂಡು ಒಂದು ಶುದ್ಧೀಕರಣ ಮಾಡಿಕೊಡ್ಬೇಕಂತೇಳಿ ನಾವು ವಿನಂತಿ ಮಾಡ್ತಿದ್ದೀವಿ. 1 ಕೋಟಿ ಲೀಟರ್ ವರೆಗೂ ನೀರು ಸಂಗ್ರಹದ ಸಾಮರ್ಥ್ಯ ಹೊಂದಿರೋ ಸಂಸ್ಕರಣಾ ಘಟಕ ಇದಾಗಿದ್ದು ಬಳ್ಳಾರಿ ನಗರದ 12 ವಾರ್ಡ್ಗಳಿಗೆ ಇಲ್ಲಿಂದಲೇ ನಿತ್ಯ 20 ಲಕ್ಷ ಲೀಟರ್ ನೀರು ಸರಬರಾಜಾಗುತ್ತೆ. ಆದರೆ ಸ್ಮಶಾನದ ತ್ಯಾಜ್ಯ ನೀರಿಗೆ ಸೇರ್ತಿದೆ. ತುಕ್ಕು ಹಿಡಿದ ಮೆಷಿನ್ ಹಾಗೂ ಪೈಪುಗಳು ಸರಿಪಡಿಸಬೇಕು, ಶೀಘ್ರ ಎತ್ತರದ ಗೋಡೆ ನಿರ್ಮಿಸಬೇಕು ಅನ್ನೋದು ಬಳ್ಳಾರಿ ಜನರ ಆಗ್ರಹ. ವಿನಾಯಕ್ ಬಡಿಗೆ, TV9 ಬಳ್ಳಾರಿ.